ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 115ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ. ಸಾಮ್ಸ್ 115 ವರ್ಡ್ 9 to 18. ಇಸ್ರಾಯೇಲ್ನ ಮನೆತನದವರೇ, ಯೆಹೋವನಲ್ಲಿ ಭರವಸೆ ಇಡಿರಿ. ಆತನೇ ಅವರ ಸಹಾಯವೂ ಅವರ ಗುರಾಣಿಯೂ ಆಗಿದ್ದಾನೆ. ಆರೋನನ ಮನೆಯವರೇ, ಯೆಹೋವನಲ್ಲಿ ಭರವಸೆ ಇಡಿರಿ. ಆತನೇ ಅವರ ಸಹಾಯವೂ ಅವರ ಗುರಾಣಿಯೂ ಆಗಿದ್ದಾನೆ. ಯೆಹೋವನಿಗೆ ಭಯಪಡುವವರೇ, ಯೆಹೋವನಲ್ಲಿ ಭರವಸೆ ಇಡಿರಿ. ಆತನೇ ಅವರ ಸಹಾಯವೂ ಅವರ ಗುರಾಣಿಯೂ ಆಗಿದ್ದಾನೆ. ಯೆಹೋವನು ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿದ್ದಾನೆ. ಆತನು ನಮ್ಮನ್ನು ಆಶೀರ್ವದಿಸಿದನು. ಇಸ್ರಾಯೇಲ್ನ ಮನೆಯನ್ನು ಆಶೀರ್ವದಿಸಿದನು. ಆರೋನನ ಮನೆಯನ್ನು ಆಶೀರ್ವದಿಸಿದನು. ಯೆಹೋವನಿಗೆ ಭಯಪಡುವವರಾದ ಹಿರಿಯರನ್ನು ಕಿರಿಯರನ್ನು ಭೇದವಿಲ್ಲದೆ ಆಶೀರ್ವದಿಸುವನು. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಮಾಡುವನು. ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ ಯೆಹೋವನಿಂದ ನೀವು ಆಶೀರ್ವದಿಸಲ್ಪಟ್ಟವರು. ಉನ್ನತ ಆಕಾಶಗಳು ಯೆಹೋವನವುಗಳೇ, ಆದರೆ ಆತನು ಭೂಮಿಯನ್ನು ಮಾನವರಿಗೆ ಕೊಟ್ಟಿದ್ದಾನೆ. ಸತ್ತವರು ಮೌನಕ್ಕೆ ಇಳಿಯುವವರೆಲ್ಲರೂ ಯೆಹೋವನನ್ನು ಸ್ತುತಿಸುವುದಿಲ್ಲ. ಆದರೆ ನಾವು ಈಗಲೂ ಯುಗಕ್ಕೂ ಯೆಹೋವನನ್ನು ಸ್ತುತಿಸುವೆವು. ಯೆಹೋವನನ್ನು ಸ್ತುತಿಸಿರಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಮನುಷ್ಯನನ್ನು ದೇವರು ಉಂಟು ಮಾಡಿರ್ತಕ್ಕಂಥ ಉದ್ದೇಶನೇ, ಪ್ರಮುಖ ಉದ್ದೇಶನೇ ಈ ಸಮಸ್ತ ಸೃಷ್ಟಿಯನ್ನು, ಇಷ್ಟೊಂದು ವೈಭವವನ್ನು, ಇಷ್ಟೊಂದು ಅದ್ಭುತವನ್ನು ಉಂಟು ಮಾಡಿ ಮನುಷ್ಯನಿಗೆ ಎಲ್ಲದರ ನೀವು ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಸಿರಿ, ಎಲ್ಲದರ ಮೇಲೆ ಆಳ್ವಿಕೆ ಮಾಡಿರಿ ಅಂತ ಹೇಳಿದ್ರು. ಈ ಉದ್ದೇಶನೇ ಮನುಷ್ಯನ ದೇವರು ಉಂಟು ಮಾಡಿರೋ ಉದ್ದೇಶನೇ ದೇವರನ್ನ ಸ್ತುತಿಸಲಿ ಅಂತ ಅವರೇ ಖಚಿತವಾಗಿ ಹೇಳ್ಕೊಂಡಿದ್ದಾರೆ. ನಾನು ಈ ಮನುಷ್ಯರನ್ನ ಉಂಟು ಮಾಡಿರೋದೆ ನನಗೆ ಸ್ತೋತ್ರಗಳನ್ನ ಸಲ್ಲಿಸಲಿ ಅಂತ. ದೇವರಿಗೆ ಸ್ತೋತ್ರ. ಮನುಷ್ಯರನ್ನ ಸುಮ್ಮನೆ ಉಂಟು ಮಾಡಿದಾರ? ಇಲ್ಲ, ಎಲ್ಲವನ್ನು ಉಂಟು ಮಾಡಿ ಅವನ ಅವಶ್ಯಕತೆಗಳೇನಿದೆ ಎಲ್ಲವನ್ನು ಮುಂಚಿತವಾಗಿ ಉಂಟು ಮಾಡಿ ಅದನ್ನು ಆಮೇಲೆ ಮನುಷ್ಯನ ಉಂಟು ಮಾಡಿ ಇದೆಲ್ಲವನ್ನು ನಿಮಗೆ ಕೊಟ್ಟಿದ್ದೇನೆ, ನೀವು ಅನುಭವಿಸ್ರಿ ಅಂದರು. ದೇವರಿಗೆ ಸ್ತೋತ್ರ. ಈಗೇನು ದೇವರು ಎಲ್ಲವನ್ನು ನಮಗೆ ಕೊಟ್ಟ ಮೇಲೆ ನಾವು ಅವ್ರನ್ನ ಆರಾಧಿಸ್ತೀವಿ ಅಂತಲ್ಲ? ಖಂಡಿತ ಇಲ್ಲ, ಎಲ್ಲವನ್ನು ಕೊಟ್ಟಾಗಿದೆ ಆಗಲೇ. ಆದರೆ ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ನಾವು ಅದನ್ನು ಹೊಂದ್ಕೊಳ್ಳೋದು, ನಮ್ಮ ಸಾಮರ್ಥ್ಯಕ್ಕೆ, ನಮ್ಮ ಶಕ್ತಿಗೆ, ನಮ್ಮ ಜ್ಞಾನಕ್ಕನುಸಾರವಾಗಿ ನಾವು ಅದನ್ನು ಹೊಂದ್ಕೊಳ್ಳೋದು. ಹೌದು, ಆಗಲೇ ಅದನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ಆದರೆ ಅದು ಯಾರಿಂದ ಬರುತ್ತೆ? ಅದು ಸಹ ದೇವರಿಂದಲೇ ಬರ್ತಕ್ಕಂಥದ್ದು. ಅದಕ್ಕೂ ಸಹ ನಾವು ದೇವರನ್ನ ಕೇಳಬೇಕು. ಅದು ಸಹ ದೇವರಿಂದಲೇ ಬರುತ್ತೆ. ಜ್ಞಾನವಾಗಲಿ, ಶಕ್ತಿಯಾಗಲಿ, ಬಲವಾಗಲಿ, ಸಮಾಧಾನವಾಗಲಿ, ಅದು ಕೂಡ ದೇವರಿಂದ ಬರ್ತಕ್ಕಂಥದ್ದು. ಅದನ್ನು ನಾವು ಅವ್ರನ್ನ ಕೇಳಬೇಕು. ಆಮೇಲೆ ಅಷ್ಟು ಮಾತ್ರ ಅಲ್ಲ. ಈಗ ನೋಡೋಣ ವಾಕ್ಯವಾಗ ಏನು ಹೇಳ್ತಿದೆ ಅಂದರೆ, ಇಸ್ರಾಯೇಲ್ ಮನೆಯವರು ಯೆಹೋವನಲ್ಲಿ ಭರವಸೆಯಲ್ಲಿ ಆತನೇ ಅವರ ಸಹಾಯವೂ ಅವರ ಗುರಾಣಿಯೂ ಆಗಿದ್ದಾನೆ. ದೇವರಿಗೆ ಬಹಳ ಪ್ರಮುಖವಾಗಿ ಭರವಸೆ ಇಡ್ರಿ. ಭರವಸೆ ಇಡಬೇಕು. ನಾವು ಒಬ್ಬರಲ್ಲಿ ಭರವಸೆ ಇಡದೆ ಅವರಿಂದ ನಾವು ಏನು ಹೊಂದ್ಕೊಳಕ್ಕಾಗಲ್ಲ. ಒಬ್ಬರಲ್ಲಿ ಭರವಸೆ ಇಡದೆ ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇರಲ್ಲ. ಸೊ ನಾವು ಭರವಸೆ ಇಟ್ಟಿದ್ದೀವ? ಹೌದು. ಹಾಗಾದರೆ ನಮಗೂ ಅವ್ರಿಗೂ ಏನೋ ಒಂದು ಸಂಬಂಧ ಇದೆ. ಏಕೆಂದರೆ ನಾವು ಅವರಲ್ಲಿ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಸೊ ಅದೇ ದೇವರಲ್ಲಿ ನಂಬಿಕೆ ಇಟ್ಟರೆ ಆಗಲೇ ಅವ್ರು ಕಾರ್ಯ ಮಾಡ್ತಕ್ಕಂಥದ್ದು ಅಂತ ವಾಕ್ಯ ಹೇಳುತ್ತೆ. ನಾವು ಯಾವಾಗ ಅವರಲ್ಲಿ ಭರವಸೆ ಇಡ್ತೀವಿ ಅವಾಗಲೇ ಅವ್ರು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡ್ತಕ್ಕಂಥದ್ದು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆಗ ಅವ್ರು ಏನು ಮಾಡ್ತಾರಂತೆ? ಇಸ್ರಾಯೇಲ್ ಮನೆತನವ್ರನ್ನ ಆಶೀರ್ವದಿಸ್ತಾರೆ, ಆರೋನನ ಮನೆತನದವ್ರನ್ನ ಆಶೀರ್ವದಿಸ್ತಾರೆ. ಆತನಲ್ಲಿ ಭರವಸೆ ಇಡ್ತಕ್ಕಂಥವ್ರು ಎಲ್ಲರನ್ನ ಸಹ, ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೂ ಸಹ, ಮಕ್ಕಳನ್ನು ಮುಪ್ಪಿಂದವ್ರನ್ನ ಎಲ್ಲರೂ ಸಹ ಅವರು ಆಶೀರ್ವದಿಸ್ತಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ತನ್ನಲ್ಲಿ ಭರವಸೆ ಇಡ್ತಕ್ಕಂಥವ್ರಿಗೆ ಅವ್ರು ಏನು ಮಾಡ್ತಾರೆ ಅಂದರೆ, ಮೊದಲು ಸಹಾಯಕರಾಗಿರ್ತಾರೆ, ಆಮೇಲೆ ಗುರಾಣಿಯಾಗಿರ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಮಗೆ ಸಹಾಯ ಇಲ್ಲ, ನಾವೇನು ಮಾಡೋಕ್ಕಾಗಲಿ. ಎಲ್ಲ ಕಾರ್ಯಕ್ಕೂ ಏನಾದ್ರು ಸಹಾಯ ಬೇಕು. ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ನಾನು ನಿಮಗೆ ಗುರಾಣಿಯಾಗಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅಬ್ರಾಹ್ಮನಿಗೆ ಕೊಟ್ಟಂಥ ಮೊದಲನೇ ವಾಗ್ದಾನ, ದೇವರು ಒಬ್ಬಂಟಿಗನಾಗಿದ್ದಾಗ ವಾಗ್ದಾನಕ್ಕೋಸ್ಕರ ಕರೆಯಲ್ಪಟ್ಟಂಥ ಇಡೀ ಬ್ರಹ್ಮಾಂಡದಲ್ಲಿ
ದೇವರ ವಾಗ್ದಾನಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥ ಒಬ್ಬನೇ ಒಬ್ಬ ಮನುಷ್ಯ ಅಬ್ರಾಮನ. ಅವನಿಗೆ ಭಯ ಇತ್ತು. ದೇವರ ಸಂಗಡ ಮಾತನಾಡಿದ್ರು ನಿಜ, ಈ ಸಮಸ್ತ ಭೂಮಿಯಲ್ಲಿ ಒಬ್ಬ ಮನುಷ್ಯನ ಸಂಗಡ ಮಾತನಾಡ್ಬಿಟ್ಟು ದೇವರು ಹಿಂಗೆ ನನಗೋಸ್ಕರ ಜೀವಿಸ್ಬೇಕು ಅಂದರೆ ಒಪ್ಕೋತಾರೆ ನಿಜ. ಅದರ ಸುತ್ತ ನೋಡಿದಾಗ ಎಷ್ಟೊಂದು ಭಯ ಇರುತ್ತೆ. ಅಬ್ರಾಮನ ಜೀವಿತದಲ್ಲಿ ನಮಗಿಂತ 1000 ಪಟ್ಟಿತ್ತು. ಯಾಕೆಂದರೆ ನಾವೀಗ ಎಷ್ಟೋ ಇದ್ದೀವಿ ಇಡೀ ಭೂಮಿ ಮೇಲೆ. ಎಲ್ಲರಿಗೂ ಏಸು ಗೊತ್ತಿಲ್ಲದವರು ಯಾರೂ ಇಲ್ಲ. ನಂಬಲಿ ನಮ್ಮದೇ ಇರಲಿ ಎಲ್ಲರಿಗೂ ಗೊತ್ತು. ಆದರೆ ಆಗ ಯಾರಿಗೂ ಗೊತ್ತಿರಲಿಲ್ಲ. ಒಬ್ಬನೇ ಒಬ್ಬನ ಮನುಷ್ಯನ ಕರೆದು ನಿಲ್ಲಿಸಿದಾಗ ಅವನಿಗೆ ಭಯ ಇದೆ ಅಂತ ದೇವ್ರಿಗೆ ಗೊತ್ತಿತ್ತು. ದೇವರು ವಾಗ್ದಾನ ಮಾಡ್ತಾರೆ, ಮೊದಲ ವಾಗ್ದಾನ ಕೊಡ್ತಾ ಇದ್ದಾರೆ. ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಅಷ್ಟು ಮಾತ್ರ ನಿನಗೊಂದು ನಿರೀಕ್ಷೆ ಉಂಟು. ಅದೇನೆಂದರೆ ನಿನಗೆ ಅತ್ಯಧಿಕವಾದ ಬಹುಮಾನ ಇದೆ ಅಂತ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅವ್ರು ಹೇಳಿದ್ದಾರೆ, ಇಲ್ಲ, ನಾನು ನಿನ್ನ ಆಶೀರ್ವದಿಸ್ತೀನಿ. ನಿನ್ನ ಸಂತತಿಯ ಮೂಲಕವಾಗಿ ಭೂಮಿ ಎಲ್ಲ ಜನಾಂಗಗಳನ್ನ ಆಶೀರ್ವದಿಸ್ತೇನೆ. ನಿನ್ನ ಸಂತತಿ ಭೂಮಿ ಮರಳಿನಷ್ಟೇ ಅಲ್ಲ, ಸಮುದ್ರ ತೀರದ ಮರಳಿನಷ್ಟಿರುತ್ತೆ, ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿನ್ನನ್ನು ಆಶೀರ್ವದಿಸುವವ್ರನ್ನ ನಾನು ಆಶೀರ್ವದಿಸ್ತೇನೆ, ನಿನ್ನ ಶಪಿಸುವವ್ರನ್ನ ನಾನು ಶಪಿಸ್ತೇನೆ. ಬಹಳ ಪ್ರಮುಖವಾದಂಥ ವಾಗ್ದಾನ. ಈ ವಾಗ್ದಾನ ಇದ್ದೇ ನಿಶ್ಚಯವಾಗಿ ಅಬ್ರಾಮನ ನಿಲ್ಲಕ್ಕೆ ಕಷ್ಟ ಆಗ್ತಿತ್ತು. ಅಬ್ರಾಮನ ಒಬ್ಬಂಟಿನ ಕರೆದಾಗ ದೇವರು ಅವನಿರೋದು ನಿಜವಾಗ್ಲೂ ಕಷ್ಟ ಆಗ್ತಿತ್ತು ಆತ್ಮಿಕತೆಯಲ್ಲಿ. ದೇವರು ಈ ವಾಗ್ದಾನದ ಮೂಲಕವಾಗಿ ಅವನ್ನ ಬಲಪಡಿಸಿ ಮೇಲೆ ತಂದರು. ದೇವರಿಗೆ ಸ್ತೋತ್ರ. ಅವರು ಎಷ್ಟು ಮಾತ್ರಕ್ಕೂ ನಂಬಿಗಸ್ತರಾಗಿದ್ದಾರೆ. ಹಾಗಾಗಿ ಪ್ರೀತಿಯ ಮಕ್ಕಳು, ಅವರಲ್ಲಿ ಭರವಸೆ ಇಡ್ತಕ್ಕಂಥವ್ರನ್ನ ದೇವರೇನು ಮಾಡ್ತಾನೆ ಅಂದರೆ ಸಹಾಯ ಮಾಡುವಾತನಾಗಿದ್ದಾನೆ, ಗುರಾಣಿಯಾಗಿದ್ದಾನೆ. ಅಂದರೆ ಕಾಯುವಾತನಾಗಿದ್ದಾನೆ, ಕಾಪಾಡುವಾತನಾಗಿದ್ದಾನೆ, ಕೇಡಿನಿಂದ ತಪ್ಪಿಸಿ ನಡೆಸುವಾತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆಶೀರ್ವದಿಸುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಏನು ಮಾಡಬೇಕು? ದೇವರಿಗೆ ನಾವು ಅವ್ರನ್ನ ಸ್ತುತಿಸಬೇಕು, ಆರಾಧಿಸಬೇಕು, ಅವರಲ್ಲಿ ಭರವಸೆ ಇಡಬೇಕು, ಅವರಲ್ಲಿ ನಿರೀಕ್ಷೆ ಇರಬೇಕು. ಆಗ ಈ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೋತೀವಿ. ದೇವರಿಗೆ ಸ್ತೋತ್ರ. ಯಾರ್ಯಾರಿಗೆ ಚಿಕ್ಕವರು ದೊಡ್ಡವರೊಂದೇ, ಮಕ್ಕಳು ಯೌವನಸ್ಥರೊಂದೇ, ವಯಸ್ಕರು ವೃದ್ಧರೊಂದೇ ಎಲ್ಲರೂ ಸಹ ಆಶೀರ್ವಾದವನ್ನು ಹೊಂದ್ಕೋತೀರ. ನೀವು ಯಾರೆಲ್ಲ ಭರವಸೆ ಇಡ್ತೀರೋ ಅವರೆಲ್ಲರೂ ಸಹ ನೀವು ಆಶೀರ್ವಾದ ಹೊಂದ್ಕೋತೀರ ಅಂತ ದೇವರಿಗೆ ಸ್ತೋತ್ರ. ಮಕ್ಕಳನ್ನು ದೇವರು ಅರ್ತಿದ್ದಾರೆ. ಎಸ್, ಮಾತೆ ಬರದೇ ಇರ್ತಕ್ಕಂಥ ಎರೇಮಿಯನ ಸಂಗಡ ದೇವ್ರು ಮಾತನಾಡಿ ದೊಡ್ಡ ಕಾರ್ಯವನ್ನು ಮಾತನಾಡ್ತೀವಿ. ನಾನು ಇಷ್ಟು ದೊಡ್ಡ ಕಾರ್ಯವನ್ನು ಮಾಡ್ತೀನಿ, ಎರೇಮಿಯನೇ ಇಂತಿಂಥ ಕಾರ್ಯದಲ್ಲಿ ಮಾಡ್ತೀನಿ ಅಂತ ಮಾತೆ ಬರದೇ ಇರ್ತಕ್ಕಂಥ ಬಾಲಕನ ಜೊತೆ ದೇವ್ರು ಮಾತನಾಡಿದರು. ಸಮೂಹೇಲನಿಗೆ ಮಾತೆ ಬರ್ತಿರಲಿಲ್ಲ. ಆ ಚಿಕ್ಕ ಮಗುಗೆ ಸಂಗಡ ದೇವ್ರು ಮಾತನಾಡಿ ನಾನು ಇಂತಿಂಥ ಕಾರ್ಯಗಳು ಮಾಡ್ತೇನೆ ಅಂತ ಅಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನ ಹೇಳಿದ್ರು. ದೇವರಿಗೆ ಸ್ತೋತ್ರ. ದೇವರು ಒಬ್ಬರು ಸಂಗಡ ಮಾತನಾಡ್ಬೇಕಾದ್ರೆ ಅವ್ರಿಗೆ ವಯಸ್ಸು ಮುಖ್ಯ ಅಲ್ಲ, ದೇವರ ದುಡ್ಡಿಗೆ ಅವ್ರು ಹೆಂಗೆ ನಡೀತಾರೆ ಅನ್ನೋದೇ ಮುಖ್ಯ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಮಗೆ ನಿರೀಕ್ಷೆ ಉಂಟು. ಯಾರಲ್ಲಿ? ದೇವರಲ್ಲಿ, ಕ್ರಿಸ್ತನಲ್ಲಿ. ಆ ನಿರೀಕ್ಷೆಯಲ್ಲಿ ನಾವು ದೇವರಲ್ಲಿ ಭರವಸೆ ಇಟ್ಟು ಏನೇನೆಲ್ಲ ಕೇಳ್ಕೊತೀವಿ, ಅದಕ್ಕೆ ತಕ್ಕಾಗಿ ನಾವು ಹೇಗೆ ನಡ್ಕೋತೀವಿ, ಅದ್ರ ಮೂಲಕವಾಗಿ ನಾವು ಅದನ್ನು ಹೊಂದ್ಕೊಳ್ಳೋಕೆ ಸಾಧ್ಯ. ಆಮೇಲೆ ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ತಿಯ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂತ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ನಿನ್ನಲ್ಲಿ ನಾವು ಭರವಸೆ ಇಡೋದಂದರೆ ನಿನ್ನನ್ನು ನಾವು ಸ್ತುತಿಸೋದಲ್ಲೇ ನಿನಗೆ ಮಹಿಮೆ ಸಲ್ಲಿಸಿ ನಿನ್ನ ನಾಮಕ್ಕೆ ಸಲ್ಲತಕ್ಕಂಥ ಗೌರವವನ್ನು ನಾವು ಸಲ್ಲಿಸುವಾಗ ನಿಶ್ಚಯವಾಗೂ ನಿಮ್ಮ ಸಹಾಯ, ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಂರಕ್ಷಣೆ, ನಿಮ್ಮ ಆಶೀರ್ವಾದ ಖಚಿತವಾಗೂ ನಮಗೂ ಎಲ್ಲ ಜನಾಂಗಗಳಿಗೂ ಅದು ನಿಜ. ಆಮೇನ್. ದೇವರೇ, ನಂಬಿಗಸ್ತರಾಗಿದ್ದಾರೆ, ನೀವು ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ಆಶೀರ್ವದಿಸು. ಯಾರೆಲ್ಲ ಒಪ್ಪಿಸ್ಕೊಡ್ತಾರೋ, ಯಾರೆಲ್ಲ ಬೇಡ್ತಾರೋ ಪ್ರತಿಯೊಬ್ಬರೂ ಸಹ ನೀವು ಅವ್ರನ್ನ ಆಶೀರ್ವದಿಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಿಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.